ಏನು ಕಮಿಟ್ಮೆಂಟು, ಏನು ಯಾಕೆ ನಿನ್ನ ಪರಿಸ್ಥಿತಿ ಹಿಂಗಾಯಿತು, ಏನಾದರೂ ಸ್ವಲ್ಪ ಆದರೂ ನಿನಗೆ ಗೊತ್ತಿದೆಯಾ? ಫಸ್ಟ್ ತಿಳ್ಕೊಳ್ಳಿ, ನಿನಗೆ ನೀನು ಬದಲಾಗು, ನೀನು ಚೆನ್ನಾಗಿರು. ನೀನು ಚೆನ್ನಾಗಿದ್ದರೆ ನಿನಗೆಲ್ಲ ಹಿಂದೆ ಬರುತ್ತೆ, ಇಲ್ಲಾಂದರೆ ಯಾವುದೂ ಇಲ್ಲ. ಜೀವನದಲ್ಲಿ ಎಲ್ಲ ಥರ ಸುಖ ಕಷ್ಟ ದುಃಖ 30 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ಬಾರ್ದು, ಅದೆಲ್ಲ ನೋಡ್ಬಿಟ್ಟಿದ್ದೀವಿ 100 ವರ್ಷ ಆಗೋದು ಮುಂದೆನೆ. ಈಗಾದರೂ ನೀನು ಬದಲಾಗಬೇಕು, ನಿನ್ನ ಗುರಿ ಕಡೆ ಗಮನ ಕೊಡು, ಚೆನ್ನಾಗಿರು. ಜೀವನದಲ್ಲಿ ಏನಾದರೂ ಒಂದು ಮಾಡು. ನೀನು ನಂಬ್ಕೊಂಡು ಯಾರ್ಯಾರೋ ಇದ್ದಾರೆ, ಯಾರ್ಯಾರ ನಮ್ಮ ಫ್ಯಾಮ್ಲಿ, ಹೆಣ್ಣು ಮಕ್ಕಳು, ತಂದೆ ತಾಯಿ ಏನೋ ಒಂದು ವಿಚಾರ ಮಾಡಿರ್ತಾಳೆ, ನನ್ನ ಮಗ ಅದು ಮಾಡ್ತಾನೆ, ಏನೋ ಒಂದು ಆಗ್ತಾನೆ, ಒಳ್ಳೇದಾಗತ್ತೆ, ಅವ್ನಿಗೆ ಒಳ್ಳೇದಾಗಲಿ, ಚೆನ್ನಾಗಿರಲಿ. ಅವ್ರ ಆಸೆ ತಕ್ಕಂತ ಒಂದು ತಾಯಿ ತಕ್ಕಂತ ಮಗ ಒಂದು ಸ್ವಲ್ಪ ನೀವು ಏನು ಹೇಳ್ಬೇಕಾದ್ರೆ ಏನೇನು ಅರ್ಥ ಮಾಡ್ಕೊ. ಈಗಾದರೂ ಒಂದು ಗೋಲ್ ಇಟ್ಕೋ, ಒಂದು ಒಳ್ಳೆ ಲೈಫ್ನಲ್ಲಿ ಲೀಡ್ ಮಾಡೋದು ಕಲ್ಕೋ. ಇದು ಕಲಿ, ಫಸ್ಟ್ ಕಲಿ. ಜೀವನದಲ್ಲಿ ಏನಾದರೂ ಮಾಡಿ ಒಂದು ಉದ್ಧಾರ ಆಗು, ಅವಾಗ ನಿಂದು ಅಂತ ಒಂದು ಏನಾದರೂ ಉಳಿತೆ. ಇಲ್ಲಾಂದ್ರೆ ಏನೂ ಇಲ್ಲ, ಇಲ್ಲಿ ಮಣ್ಣು ಹಿಂಗೆ ಮರೆತು ಹೋಗ್ಬಿಡ್ತಾರೆ ನಮ್ಮನ್ನು ಅಷ್ಟೇ. ಮರಿಬಾರ್ದು, ಸ್ವಲ್ಪ ದಿನ ನೆನಪಲ್ಲಿರ್ಬೇಕಂದ್ರೆ ಆದಷ್ಟು ನೀನು ಚೆನ್ನಾಗಿರು, ಜೊತೆಲಿರೋರು ಚೆನ್ನಾಗಿಟ್ಕೊ, ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊ. ಅದೆಲ್ಲ ಬಿಟ್ಟು ಏನೋ ಮಾಡಬೇಕು. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದೀವಿ? ದುಡಿಯಾಕೆ ಬಂದಿದ್ದೀವಿ, ದುಡಿಬೇಕು. ದುಡಿದು ಸಾಲ ಕಮಿಟ್ಮೆಂಟು ಹೇಳ್ಕೋಬಾರ್ದು. ನೀ ದುಡಿಯೋದು 30,000 20,000 ಆದರೂ ಕಡಿಮೆ ಕಮಿಟ್ಮೆಂಟು ಅದಕ್ಕಿಂತ ಡಬಲ್ ಇರುತ್ತೆ. ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡಿ ಜೀವನ ಮಾಡ್ಕೊ. ಮಾಡಿದರೆ ಎಲ್ಲ ಆಗುತ್ತೆ, ಎಲ್ಲ ನಿನ್ನ ಕೈಯಲ್ಲಿದೆ. ಯಾವನು ಯಾವುದಕ್ಕೂ ಇಲ್ಲ ಇಲ್ಲಿ. ಯಾರು 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 ಯಾರಿಗಾಗೆ ಇಲ್ಲ ಯಾರು. ಮಾಡು, ಏನಾದರೂ ಒಂದು ಪ್ರಯತ್ನ ಪಟ್ಟು ಫಲ ಸಿಕ್ಕೇ ಸಿಗುತ್ತೆ. ಕಷ್ಟ ಬಿಡು, ಇವತ್ತಿಲ್ಲ ನಾಳೆ ನೀನು ಒಂದು ಒಳ್ಳೆಯ ದಾರಿಲಿ ಹೋಗ್ತಾ ಇದೆ ಅಂದರೆ 100% ಅದಕ್ಕೆ ನಿನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಹೋಗು, ಒಳ್ಳೇದಾಗಲಿ, ಒಳ್ಳೇದು ಹಾಗೇ ಆಗುತ್ತೆ. ಒಂದು ಒಳ್ಳೆ ದಾರಿಲಿ ಹೋಗು. ನಿಂದು ಒಂದು ಗೋಲ್ ಏನಿದೆ ಅಲ್ಲ, ಅದು ನೀನು ಈ ಗುರಿ, ನಾನು ಇದನ್ನು ಮುಟ್ಲೇಬೇಕಪ್ಪ ಅನ್ನೋದು ಒಂದು ಮೈಂಡಲ್ಲಿ ಡಿಸೈಡ್ ಆಗೋ, ನೀನು 100% ಸಕ್ಸಸ್ ಆಗೇ ಆಗ್ತೀಯಾ. ಟ್ರೈ ಮಾಡು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊ. ಮೇನು ತಂದೆ ತಾಯಿನ ಅವ್ರನ್ನ ಚೆನ್ನಾಗಿ ನೋಡು. ಸೆಕೆಂಡ್ ಎಲ್ಲ ಮತ್ತೆ, ಹೌದಾ? ಯಾರು ಅವ್ರಿಗಿನ ನಮಗೆ ದೊಡ್ಡದವ್ರು ಯಾರೂ ಇಲ್ಲ. ತಂದೆ ತಾಯಿನ ಫಸ್ಟು ಪ್ರೀತಿಯಿಂದ ನೋಡ್ಕೋಬೇಕು, ಆಮೇಲೆ ಮಿಕ್ಕಿದ್ದಲ್ಲ. ಹೌದಾ? ಅವ್ರು ಕೊಟ್ಟಿರೋ ಜೀವ ಇದು, ಅವರು ಬೆಳೆಸಿರೋ ಜೀವ, ನಮ್ಮದೇನೂ ಇಲ್ಲ ಇಲ್ಲಿ. ಹೌದಾ? ಇರಷ್ಟು ದಿನ ಪ್ರೀತಿಯಿಂದ ಅವರು ನೋಡ್ಕೊಂಡ್ರೆ ಆ ದೇವ್ರಿಗೆ ಒಂದು ದೊಡ್ಡ ಖುಷಿ ಸಾಕಿದಕ್ಕೆ. ಆಯಿತಾ? ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಸಾರಿ, ಶುಭರಾತ್ರಿ. ಓಕೆ, ಏನೋ ಸ್ವಲ್ಪ ಅಪ್ಪಿ ಮಾತಾಡುತ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಕಲಿಯೋನಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೆ ನನಗೂ ಒಳ್ಳೆಯದಾಗಲಿ. ಜೈ